ಮಕ್ಕಳಿಗೆ ಮೂಲದಲ್ಲೇ ಕಸ ವಿಂಗಡಣೆ ಬಗ್ಗೆ ಮತ್ತು ಮರುಬಳಕೆಯ ಮಾಹಿತಿ ನೀಡಲು ಬಂದಿದ್ದೇವೆ. ನಮಸ್ತೆ ಮೇಡಮ್. ನಮಸ್ತೆ ಬರ್ರಿ. ನಾವು ಪುರಸಭೆಯಿಂದ ಬಂದಿದ್ದೀವಿ ಮೇಡಮ್. ಮಕ್ಕಳಿಗೆ ಮೂಲದಲ್ಲೇ ಕಸ ವಿಂಗಡಣೆ ಬಗ್ಗೆ ಮತ್ತು ಮರುಬಳಕೆಯ ಮಾಹಿತಿ ನೀಡಲು ಬಂದಿದ್ದೇವೆ ಮೇಡಮ್. ಡಿಯರ್ ಸ್ಟೂಡೆಂಟ್, ಪುರಸಭೆಯಿಂದ ಕಮ್ಯುನಿಟಿ ಮೊಬಿಲೈಸರ್ ಅವರು ಬಂದಿದ್ದಾರೆ. ಸ್ವಚ್ಛತೆ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಸ್ವಲ್ಪ ಕೇಳಿ ಮಕ್ಕಳೇ. ಓಕೆ ಮೇಡಮ್. ನಾವು ಪುರಸಭೆಯಿಂದ ಬಂದಿದ್ದೇವೆ. ಪ್ರತಿದಿನ ನಿಮ್ಮ ಮನೆಯ ಮುಂದೆ ಕಸದ ವಾಹನ ಬರುತ್ತೆ. ಕಸವನ್ನು ಅದಕ್ಕೆ ಹಾಕಬೇಕು ಹಾಗೂ ಕಸವನ್ನು ಹಸಿ ಕಸ ಒಣ ಕಸವಾಗಿ ಬೇರ್ಪಡಿಸಿ ವಾಹನಕ್ಕೆ ಹಾಕಬೇಕು. 2 ಭಾಗಗಳಾಗಿರುತ್ತವೆ. ಯಾವ ಕಸ ಎದರಲ್ಲಿ ಹಾಕಬೇಕು ಮೇಡಮ್? ಹಸಿರು ಬಣ್ಣ ಇರುವಂಥ ಭಾಗ ಹಸಿ ಕಸದ್ದು, ನೀಲಿ ಬಣ್ಣ ಇರುವಂಥ ಭಾಗ ಒಣ ಕಸದ್ದು. ಪುರಸಭೆಯಿಂದ 2 ಕಸದ ಬುಟ್ಟಿಗಳನ್ನು ಕೊಡಲಾಗಿದೆ, ಅದರಲ್ಲಿ ಹಾಕಬೇಕು. ಹಸಿ ಕಸ ಎಂದರೆ ಮಣ್ಣಿನಲ್ಲಿ ಬೇಗನೆ ಕೊಳೆಯುವ ಮತ್ತು ಕರಗುವ ವಸ್ತುಗಳನ್ನು ಹಸಿ ಕಸ ಎಂದು ಕರೆಯುತ್ತಾರೆ. ತರಕಾರಿ, ಹಣ್ಣುಗಳ ಸಿಪ್ಪೆ, ರಾತ್ರಿ ಸಮಯದಲ್ಲಿ ಉಳಿದ ಪದಾರ್ಥಗಳಿಗೆ ಎಲ್ಲವೂ ಹಸಿ ಕಸ ಎನ್ನುತ್ತಾರೆ. ಒಣ ಕಸ ಎಂದರೆ ಕಾಗದ, ರಟ್ಟು, ಪ್ಲಾಸ್ಟಿಕ್ ಇವುಗಳನ್ನು ಒಣಕಸ ಎನ್ನುತ್ತಾರೆ. ಪ್ಲಾಸ್ಟಿಕ್ ಒಮ್ಮೆ ಮಾತ್ರ ಬಳಸಲಾಗುವ ಮರುಬಳಕೆ ಮಾಡಲಾಗದ ವಸ್ತುಗಳನ್ನು ಏಕಬಳಕೆ ಪ್ಲಾಸ್ಟಿಕ್ ಎಂದು ಕರೆಯುತ್ತಾರೆ. ಪ್ಲಾಸ್ಟಿಕ್ಗಳನ್ನು ಮಣ್ಣಿನಲ್ಲಿ ಎಸೆಯುವುದರಿಂದ ಹಲವಾರು ವರ್ಷಗಳಾದರೂ ಕೊಳೆಯುವುದಿಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಜಾನುವಾರುಗಳಿಗೆ ಪ್ರಾಣಹಾನಿ ಉಂಟಾಗುತ್ತದೆ. ಚರಂಡಿಗಳು ಬ್ಲ್ಯಾಕ್ ಆಗುತ್ತವೆ. ಇದರಿಂದ ಮಾರಕ ಕಾಯಿಲೆಗಳಿಗೆ ತುತ್ತಾಗುವ ಸಂಭವ ಹೆಚ್ಚಾಗುತ್ತದೆ. ಉದಾಹರಣೆ ಕ್ಯಾನ್ಸರ್. ಆದ್ದರಿಂದ ಪ್ಲಾಸ್ಟಿಕ್ ಏಕಬಳಕೆ ವಸ್ತುಗಳನ್ನು ತಯಾರಿಕೆ ಮತ್ತು ಉಪಯೋಗ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯು ನಿಷೇಧಿಸಲಾಗಿದೆ. ಹಸಿ ಕಸದಿಂದ ಸಾವಯವ ಗೊಬ್ಬರ ತಯಾರಿಸಬಹುದು. ರೈತರಿಗೆ ಕಡಿಮೆ ದರದಲ್ಲಿ ಕೊಡುತ್ತಾರೆ. ಒಣ ಕಸದಿಂದ ಪುನರ್ಬಳಕೆ ಬರುವಂತಹ ಆಟಿಕೆ ಸಾಮಾನುಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಬಹುದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಮ್ಮ ನಿಂದ್ರು, ಕಸ ಎಲ್ಲಿಯೂ ಎಸೆಯಬೇಡ. ಯಾಕಮ್ಮ? ಮುಂಜಾನೆ ಪುರಸಭೆ ವಾಹನ ಬರುತ್ತೆ, ಅದಕ್ಕೆ ಹಾಕಮ್ಮ. ಆಯ್ತಮ್ಮ. ಅಪ್ಪ ಹೋಗು, ಅಮ್ಮ ಕಸ ತಗೊಂಡು ಹೋದ್ಲು, ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಅಮ್ಮ ನಿಂದ್ರು, ಕಸ ಕಲಬೆರಕೆ ಮಾಡಿ ಹಾಕಬಾರ್ದು. ನಿನ್ನೆ ನಮ್ಮ ಶಾಲೆಯಲ್ಲಿ ಕಸದ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಪುರಸಭೆಯವರು ಹಸಿ ಕಸ ಒಣ ಕಸದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನೋಡು, ಗಾಡಿ ನಿಂತಿದೆ ಅಲ್ಲ, ಇದರಲ್ಲಿ ಹಸಿರು ಭಾಗದಲ್ಲಿ ಹಸಿ ಕಸ ಹಾಕಬೇಕು, ನೀಲಿ ಭಾಗದಲ್ಲಿ ಒಣ ಕಸ ಹಾಕಬೇಕಮ್ಮ. ನೀನು ಹಾಕಿ ಬರ್ತೀಯಾ ಅಮ್ಮ? ನಾನು ಹೋಗ್ಲಾ ಅಮ್ಮ? ಆಯ್ತು ಪುಟ್ಟ. ನಿಂದ್ರು ಗಂಗಮ್ಮ. ಯಾಕಕ್ಕ? ನಿನ್ನೆ ನನ್ನ ಮಗಳ ಶಾಲೆಗೆ ಪುರಸಭೆಯವರು ಬಂದಿದ್ರಂತ. ಕಸ ಬೇರೆ ಬೇರೆ ಹಾಕಬೇಕು. ಇನ್ನೊಂದು ಕಸದ ಬುಟ್ಟಿ ಏನ್ ಮಾಡಿದೀಯಾ? ನೀರು ತುಂಬಿಟ್ಟಿನವೇ. ಪುರಸಭೆಯವರು ಕಸ ಹಾಕಲು 2 ಬುಟ್ಟಿ ಕೊಟ್ಟಾರ. ಆ ಬುಟ್ಟಿಗಳನ್ನು ಕಸಕ್ಕೆ ಬಳಸು. ನಾಳೆಯಿಂದ ಕಸ ಬೇರೆ ಬೇರೆ ಮಾಡಿ ಪುರಸಭೆ ವಾಹನಕ್ಕೆ ಹಾಕು. ಗಂಗಮ್ಮ. ಆಗ್ತೀನಕ್ಕ. ನಾವು ಪುರಸಭೆಯಿಂದ ಬಂದಿದ್ದೀವಿ ಮೇಡಮ್. ಹಲೋ. ಸ್ವಚ್ಛತೆಯೆಡೆ ಒಂದು ಹೆಜ್ಜೆ. ನಾಗರಿಕರೆಲ್ಲ ಸ್ವಚ್ಛತೆಯೆಡೆಗೆ ಕಾಪಾಡುವುದರಲ್ಲಿ ಸಹಕರಿಸಬೇಕು. ಪುರಸಭೆ ವಾಹನಕ್ಕೆ ಕಸವನ್ನು ವಿಂಗಡಿಸಿ ಬೇರೆ ಬೇರೆಯಾಗಿ ಹಾಕುವುದರಿಂದ ಪರಿಸರದಲ್ಲಿರುವಂತಹ ಹಲವಾರು ಕಾಯಿಗಳನ್ನು
ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಪರಿಸರವನ್ನು ಉಳಿಸೋಣ, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಈ ವೇದಿಕೆಯನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ BV ರೆಡ್ಡಿ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇವೆ. ಥ್ಯಾಂಕ್ ಯು.